ಕನ್ನಡದ ಹೋರಾಟಗಾರರ ಬಗ್ಗೆ ಹಲವಾರು ಜನ ಈಗ ಹೋರಾಟಕ್ಕೆ ಬರೋರು ತುಂಬಾ ಕಡಿಮೆ, ಆದ್ರೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡೋರು ಜಾಸ್ತಿ ಜನ. ಕೂತ್ಕೊಂಡು ಏನು ಕೆಲಸ ಇರಲ್ಲ, ಸುಮ್ಮನೆ ಕೆಟ್ಟದಾಗಿ ಅದು ಎಷ್ಟು ಅವ್ರ ಮನಸ್ಸಿನ ವಿಕೃತಿ ಎಷ್ಟಿರುತ್ತೆ ಅಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕಮೆಂಟ್ಗಳನ್ನ ಹಾಕ್ತಾರೆ. ಆ ಹೋರಾಟದ ಮಧ್ಯೆ ಕನ್ನಡದ ವಿಚಾರ ಬಂದಾಗ ಜಾತಿಗಳನ್ನ ಮಧ್ಯೆ ತರ್ತಾರೆ, ಧರ್ಮಗಳನ್ನ ಮಧ್ಯೆ ತರ್ತಾರೆ. ಇದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ತುಂಬಾ ನೋವಿನ ಸಂಗತಿ. ಇದು ಆಗ್ಕೂಡ್ದು. ಮೊನ್ನೆ ನಾನು ಒಂದು ಹಾಡನ್ನ ಕೇಳ್ತಾ ಇದ್ದೆ, ನಾರಾಯಣಗೌಡ್ರೆ ಅವರ ಧ್ವನಿಯಲ್ಲಿ ಆಡ್ತಾ ಇದ್ದಾರೆ. ಎಚ್ಚರ ಕನ್ನಡಿಗ ಅವನ ಹಾಡಲ್ಲಿ ಅವರು ಹೇಳಿದ್ದಾರೆ ವಿಚಾರಗಳನ್ನ. ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಎಷ್ಟು ಒಗ್ಗಟ್ಟಾಗಿರ್ತಾರೆ, ಆದ್ರೆ ಕನ್ನಡ ನಾಡಿನಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮುಖಾಂತರ ಮಾಡ್ತಾ ಇದ್ದಾರೆ. ಅವ್ರು ಹಾಡಿರೋದ್ರ ಮಧ್ಯೆ ಕೆಲವರು ಆ ಕಮೆಂಟ್ಗಳನ್ನ ನೋಡಿದ್ರೆ ಸಿಕ್ಕಿದ್ರೆ ನಾವ್ ಏನ್ ಮಾಡ್ಬೇಕು. ಕೆಲವು ರಾಜ್ಯಗಳಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಅವರ ಭಾಷೆ ಬಗ್ಗೆ ಅವರ ಇದ್ರ ಬಗ್ಗೆ ಏನಾರ ಮಾತಾಡಿದ್ರೆ ಅವ್ರಿಗೆ ಯಾವ ರೀತಿ ಅವರಿಗೆ ಎಚ್ಚರಿಕೆ ಕೊಡ್ಬೇಕು ಇಲ್ಲ ವಧೆ ಕೊಡ್ಬೇಕು ಅದನ್ನ ಕೊಟ್ಟು ಸರಿ ಮಾಡ್ತಾ ಇದ್ದಾರೆ. ನಾವು ಇನ್ನು ಮುಂದೆ ಅದಕ್ಕೆ ಕಿಳಿಬೇಕಾಗುತ್ತೆ. ಕನ್ನಡಿಗರನ್ನ ನಾವೇ ಬಿಟ್ಕೊಟ್ಬಿಟ್ರೆ, ನಮ್ಮ ಹೋರಾಟವನ್ನ ನಾವೇ ಬಿಟ್ಕೊಟ್ರೆ ಅದನ್ನ ತುಂಬಾ ಬೇರೆ ರೀತಿ ನೋಡೋ ಜನ ಜಾಸ್ತಿ ಆಗ್ಬಿಡ್ತಾರೆ.